ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಕೆಲವೊಬ್ಬರು ಒಳ್ಳೆಯ ಮುಖವಾಡವನ್ನು ಹಾಕಿಕೊಂಡ ಕೆಟ್ಟವರಿರ್ತಾರೆ, ಕೆಟ್ಟ ಮುಖವಾಡವನ್ನು ಹಾಕಿಕೊಂಡ ಒಳ್ಳೆಯವರಿರ್ತಾರೆ. ಅವರನ್ನು ಗುರುತಿಸೋದು ಹೇಗೆ? ಅದಕ್ಕೆ ಅವರನ್ನು ಮೊದಲು ಗುರುತಿಸ್ಲಿಕ್ಕಾಗಲ್ಲ ಅಂತಲೇ ಈ ಕಥೆಯ ಉತ್ತರ. ಒಂದು ನರಿ ಇತ್ತು. ಪೂರ್ವಜನ್ಮದ ಸ್ಮರಣೆಯಿಂದ ವ್ರತಶೀಲವಾಗಿ ಸದಾಚಾರ ನಿಷ್ಠವಾಗಿತ್ತು. ಅವುಗಳು ಬೇರೆ ನರಿಗಳೆಲ್ಲ ತಮ್ಮ ತರಹ ಅವನನ್ನು ಸೆಳೆದವು, ನೀನು ನಮ್ಮ ಥರ ಇರು ಅಂತ. ಆವಾಗ ನಾನು ಯಾಕೆ ಈ ತರಹ ಇಲ್ಲ, ನಿಮ್ಮ ತರಹ ಇಲ್ಲ ಅಂತ ಹೇಳಿ ಆ ನರಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗ ಹುಲಿ ಕೇಳಿಸಿಕೊಂಡು ನನ್ನ ಮಂತ್ರಿಯಾಗಿರು ಅಂತ. ಆದರೆ ಹುಲಿಯ ಬೇರೆ ಮಂತ್ರಿಗಳು ಇಷ್ಟು ಎತ್ತರಕ್ಕೆ ಇಲ್ಲವಲ್ಲ. ಅದರಿಂದಾಗಿ ಅವುಗಳೇನು ಮಾಡಿದವು, ಹುಲಿ ತಿನ್ನಬೇಕಾಗಿರುವ ಮಾಂಸವನ್ನು ತಗೊಂಡೋಗಿ ನರಿಯ ಮನೆಯಲ್ಲಿ ಇಟ್ಟು ಅದು ತಗೊಂಡು ಹೋಗ್ತಾ ಇದೆ. ಬರೇ ಡಾಂಭಿಕ ಅದು ಹೇಳುತ್ತಾ ಇದೆ ಮಾಂಸ ವರ್ಜನೆ ಮಾಡಿರ್ತೇನೆ ಅಂತ. ಮಾಂಸ ವರ್ಜನೆ ಮಾಡಿಲ್ಲ ಇತ್ಯಾದಿಗಳನ್ನು ಹೇಳಿದಾಗ ಹುಲಿಗೆ ಸಿಟ್ಟು ಬಂದು ಆ ನರಿಯನ್ನು ಕೊಂದು ಬಿಡಿ ಅಂತ ಹೇಳಿತು. ಆಗ ಆ ಹುಲಿಯ ತಾಯಿ ರಾಜಮಾತೆ ಅದನ್ನು ತಡೆಯಿತು. ಇಲ್ಲ, ಹೀಗೆ ಮಾಡಬೇಡ, ನೀನು ಯಾವುದೇ ಕಾರಣಕ್ಕೂ ಹಿಂಗೆ ಮಾಡಬೇಡ, ಯಾಕೆ ಅಂದರೆ ಅದು ಯೋಗ್ಯವಾಗಿದೆ ಅಂತ ತಡೆದಾಗ ಹುಲಿಗೆ ಆ ಬುದ್ಧಿವಾದದಿಂದ ತಾಯಿ ಹೇಳಿದ ಮಾತಿನಲ್ಲಿ ಸತ್ಯ ಕಂಡು ಅಷ್ಟೊತ್ತಿಗೆ ಇದು ಬಂತು. ನರಿ ಕರೆದಿದ್ರು. ಓ, ಇನ್ನೇನು ನನ್ನನ್ನು ಭಾರಿ ರಾಜ ಕೊಲ್ತಾನೆ ಇತ್ಯಾದಿಗಳೆಲ್ಲ ಹೋದಾಗ ಚೇಂಜ್. ಆದರೆ ರಾಜೀನಾಮೆ ಕೊಡ್ತೇನೆ ಅಂತ. ಆವಾಗ ಬೇಡ ಬೇಡ, ನಿಮ್ಮಂಥವ್ರು ಇರಬೇಕು, ನಮ್ಮದು ತಪ್ಪಾಯಿತು. ಆವಾಗ ಗೋಮಾಯು ನರಿ ಹೇಳಿತು. ಏನು ಹೇಳಿತು? ಪೂಜಿತೋಹಂ ತ್ವಯಾ ಪೂರ್ವಂ ಪಶ್ಚಾಚ್ಚೈವ ವಿಮಾನಿತಃ ಪರೇಶಾಮಾಸ್ಪದಂ ನೀತೋ ವಕ್ತುಂ ನಾರ್ಹೋಸ್ಮ್ಯಹಂ ತ್ವಯಾ. ನೀನು ಈ ಮೊದಲು ನನ್ನನ್ನು ಸತ್ಕರಿಸಿದೆ, ಈಗ ಅವಮಾನ ಮಾಡಿದ್ದಿ. ಬೇರೊಬ್ಬರು ನನ್ನಲ್ಲಿರುವ ವಿಶ್ವಾಸವನ್ನು ಕೆಡಿಸಬಹುದು ಅಂತ ಗೊತ್ತಾಯ್ತಲ್ಲ, ನಾನಿಲ್ಲಿರಲ್ಲ, ಹೋಗ್ತೇನೆ. ಅಸಂತುಷ್ಟಶ್ಚ್ಯುತಸ್ಥಾನಾತ್ ಅಸ್ಮಾತ್ ಪ್ರತ್ಯವರೋಪಿತಃ ಸ್ವಯಂ ಚೋಪಧೃತಾ ಭೃತ್ಯಾಃ ಯೇ ಚಾಪ್ಯಪಹೃತಾ ಪರೈಃ. ನಾನು ಮೊದಲಿದ್ದ ಸ್ಥಾನದಲ್ಲಿ ಇಲ್ಲ ಅಂದರೆ ನನ್ನ ಮೇಲೆ ಯಾಕೆ ನಿನಗೆ ಅನುಮಾನ ಬರ್ತಾ ಇತ್ತು? ನನ್ನನ್ನು ಯಾಕೆ ಕೆಳಗಡೆ ಇಳಿಸಿದೆ? ಸ್ವಯಂಚ ಉಪಧೃತಾ ಭೃತ್ಯಾಹ. ನಿನ್ನ ಸುತ್ತಮುತ್ತ ಇರುವವರು, ಅವರಿಗೆ ಮನಸ್ಸಿನಲ್ಲಿ ಶಾಂತಿಯೇ ಇಲ್ಲ, ಎಲ್ಲ ಅಸೂಯಾಪರರು. ಅದರಿಂದಾಗಿ ಅವ್ರು ಕೆಲಸ ಮಾಡೋದಕ್ಕಿಂತ ಬೇರೆಯವ್ರ ಮೇಲೆ ಹಚ್ಕೊಡೋದೇ ಜಾಸ್ತಿ. ಎಲ್ಲ ಮೂಗರ್ಜಿ ಬರೆಯೋರೆ. ಮೂಗರ್ಜಿ ಅಂತ ಒಂದು ಹಳೆ ಕಾಲದಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು. ಅದನ್ನು ಇಂಗ್ಲೀಷಿನಲ್ಲಿ ಸೌತ್ ಪಾ ಲೆಟರ್ ಅಂತ ಕರೀತಾರೆ. ಎಡಗೈಯಲ್ಲಿ ಬರೆದು ಹಾಕೋದು. ಯಾಕೆ ಎಡಗೈಯಲ್ಲಿ ಬರೆಯೋದು ಅಂದರೆ ನನ್ನ ಅಕ್ಷರ ಗೊತ್ತಾಗಬಾರ್ದು ಅಂತ. ಅವನು ಎಡಗೈ ಆಗಿದ್ರೆ ಬಲಗೈನಲ್ಲಿ ಬರೆದು ಹಾಕೋದು, ನನ್ನ ಅಕ್ಷರ ಗೊತ್ತಾಗಬಾರ್ದು ಅಂತ. ಅದಕ್ಕೆ ಮೋಡಿ ಲಿಪಿಯಲ್ಲಿ ಯಾವತ್ತೂ ಕೂಡ ಮೋಡಿ ಏನು ಅಂತಲೇ ಗೊತ್ತಾಗಲ್ಲ. ಯಾರ ಮೇಲೋ ಬಂದ ಕಂಪ್ಲೇಂಟ್, ನೋಡಿ ಇಂಥವ್ರು ಇಂಥ ಕೆಲಸ ಮಾಡಿದ್ದಾರೆ,
ಆ ಮೂಗರ್ಜಿ ನೋಡಿಯೇ ನಮಗೆ ಗೊತ್ತಾಗಬೇಕು, ಇನ್ಸ್ಪೆಕ್ಷನ್ ಮಾಡಬೇಕೇ ವಿನಃ ತೀರ್ಮಾನ ತಗೋಬಾರದು ಅಂತ. ಇಲ್ಲ ಅಂದರೆ ಯಾಕೆ ಧೈರ್ಯವಾಗಿ ಬಂದು ಹೇಳಲ್ಲ? ಕೆಲವೊಮ್ಮೆ ಅದು ಪರಿಸ್ಥಿತಿ ಇರುತ್ತೆ, ಇಟ್ಕೊಳ್ಳಿ. ಮೂಗರ್ಜಿ ಬರೆಯೋದು, ಹಾಗೆ ಆ ಮೂಗರ್ಜಿ ಸೋಷಿಯಲ್ ಮೀಡಿಯಾಗಳಲ್ಲೂ ಶುರು ಆಗಿ ಬೇರೆ ಹೆಸರಿನಿಂದ ಬರ್ತಾರೆ. ನರಹರಿ ತೀರ್ಥರು ಇಬ್ಬರು ಒಬ್ಬರೇ ಅಂತ ನಾನು ಒಂದು ಇದರಲ್ಲಿ ಹೇಳಿದೆ. ಇವನು ಗೊತ್ತು ಚೆನ್ನಾಗಿ ಹೇಳಿದೆ. ಅದರಲ್ಲಿ ಒಂದು ಹೆಣ್ಣಿನ ಹೆಸರಿನಲ್ಲಿ ಅದು ಎಂಥದೋ ಇದೆ. ಹೆಣ್ಣು ಮಕ್ಕಳಿಗೂ ಗೊತ್ತಾಗುವಷ್ಟು ಸತ್ಯ ನಿಮಗೆ ಗೊತ್ತಾಗುವುದಿಲ್ಲವೇ ಆಚಾರ್ಯರೇ ಅಂತ ಹೆಣ್ಣು ಯಾಕೆ ಆ ರೀತಿ ಬರೀತಾಳೆ? ಇವನು ಯಾವನೋ ಗಂಡು, ಅವನು ಅದು ಒಳಗಡೆ ಇದ್ದದ್ದು ಬಿಚ್ಚು ತಡಿಲಿಕ್ಕಾಗಲಿಲ್ಲ ಅವನಿಗೆ. ಅವನು ಯಾರು ಅಂತ ಆಮೇಲೆ ಗೊತ್ತಾಯ್ತು, ಅದು ಬೇರೆ. ಅವನು ಬರೆದ, ಅವನು ಹೆಣ್ಣಿನ ಹೆಸರಿನಲ್ಲಿ ಮಾತ್ರ ಬರೆದಿದ್ದು, ಆ ಸ್ವಭಾವ ಆವಾಹನೆ ಮಾಡಿಕೊಳ್ಳಿಲ್ಲ. ನನಗೂ ಗೊತ್ತಾಗೋದು ನಿಮಗೆ ಗೊತ್ತಾಗಬಾರ್ದೆ ಅಂತ ಬರೆದಿದ್ರೆ ಒಪ್ಕೊಳ್ಬಹುದಿತ್ತು. ಹೆಣ್ಣು ಮಕ್ಕಳಿಗೂ ಬರುವ ಪ್ರಶ್ನೆ ನಿಮಗೆ ಬರಲಿಲ್ವೇ, ಹೆಣ್ಣು ಮಕ್ಕಳಿಗೂ ಗೊತ್ತಾಗುವಷ್ಟು ನಿಮಗೆ ಗೊತ್ತಾಗಲಿಲ್ವೇ ಅಂತ ಬರೆದ್ರೆ ಹೆಣ್ಣು ಹೆಂಗೆ ಬರೀತಾಳೆ ಅವಳು? ಇದು ಯಾರೋ ಪುರುಷ ಅಂತ ಗೊತ್ತಾಯಿತು. ಹಾಗೆ ಒಂದು ಹಾಯ್ ಬೆಂಗಳೂರಿನಲ್ಲಿ ಜಾನಕಿ ಕಾಲಂ ಅಂತ ಒಂದು ಬರೋದು. ಆ ಜಾನಕಿ ಕಾಲಂ ನೋಡಿದ್ರೆ ನನಗೆ ಇದು ಹೆಣ್ಣು ಬರೆಯುವಂಥದ್ದಲ್ಲ, ಗಂಡು ಬರೆಯೋದು ಅಂತ ನಾನು ಕೃಷ್ಣರಾಜನಿಗೆ ಹೇಳ್ತಾ ಇದ್ದೆ. ಇಲ್ಲ ಇಲ್ಲ ಅದು ಹೆಣ್ಣು ಅಂತಲೇ ಇದೆ ಅಂತಲ್ಲ. ಇಲ್ಲ, ನನಗೆ ಯಾಕೋ ಮನಸ್ಸಮಾಧಾನ ಆಗ್ತಾ ಇಲ್ಲ. ಯಾಕೆಂದರೆ ಗಂಡಿನ ಬರಹ ನನಗೆ ಪರಿಚಯ ಇದೆ, ಹೆಣ್ಣಿನ ಬರಹವೂ ಪರಿಚಯ ಇದೆ. ಅವ್ರು ಯಾವ ರೀತಿ ಬರೀತಾರೆ, ಯಾವ ನುಡಿಗಟ್ಟನ್ನು ಬಳಸ್ತಾರೆ, ಆ ನುಡಿಗಟ್ಟಿನ ಹಿಂದೆ ಯಾವ ಮೆಂಟಾಲಿಟಿ ಇರುತ್ತೆ ಎಲ್ಲ ನಾನು ಅನಲೈಸ್ ಮಾಡಿದ್ದೇನೆ. ಇದು ಯಾಕೋ ಗಂಡು ಬರೋದು ಹಾಗಿಲ್ಲ, ಹೆಣ್ಣು ಬರೋದು ಹಾಗಿಲ್ಲ, ಜಾನಕಿ ಅಂತ ಹೆಸರಿನಲ್ಲಿ ಮಾತ್ರ ಇದೆ, ಅದು ಇಲ್ಲ ಅಂತ. ನಾವೊಂದು ಸರ್ತಿ ಅಂಕಿತಾ ಬುಕ್ ಸ್ಟಾಲ್ಗೆ ಹೋಗಿದ್ದಾಗ ಅವರು ಆ ಮಾಲೀಕರು ಪರಿಚಯ ಮಾಡಿಸೋದು, ನೋಡಿ ಇವರೇ ಜಾನಕಿ ಕಾಲಂ ಬರೆಯೋದು ಅಂತ. ಯಾರು ಅಂತಂದರೆ ಗಿರೀಶ್ ಹತ್ವಾರ್. ಅದರಿಂದಾಗಿ ಗೊತ್ತಾಗತ್ತೆ ಮೂಗರ್ಜಿ ಬರೀತಾರೆ ಒಬ್ರು ಅಂತಂದ್ರೆ ತಮ್ಮ ಹೆಸರನ್ನ ಹೈಡ್ ಮಾಡ್ತಾರೆ. ಒಂದೋ ನೀನು ಅನ್ಯಾಯಕೋರ ಅಂತ ಇರಬೇಕು, ಇಲ್ಲವೇ ಅವ್ರು ಅನ್ಯಾಯಕಾರರಾಗಿರ್ಬೇಕು, ಎರಡೇ ದಾರಿ. ಮೂಗರ್ಜಿ ಬರೆಯೋದು ಯಾಕೆ? ಒಬ್ಬ ರಾಜ ಎಕ್ಸ್, ಅವನಿಗೆ ವೈ ಅನ್ನುವ ಮಂತ್ರಿ ಬಹಳ ಆಪ್ತ. ಅವನು ಏನು ಮಾಡಿದ್ರು ಇವನು ಕೇಳಲ್ಲ, ಅದರಿಂದಾಗಿ ನನ್ನ ಸತ್ಯವನ್ನು ಅವನು ಸಹಿಸೋದಿಲ್ಲ ಅಂತ ಮೂಗರ್ಜಿಯಲ್ಲಿ ಬರೆಯೋದು. ಅಂದರೆ ರಾಜನ ಮೇಲೆ ಡೌಟ್, ಇಲ್ಲವೇ ಅವನು ವೈ ಏನು ಮಾಡೇ ಇರಲ್ಲ, ಆಗಲೂ ನಾನು ಮೂಗರ್ಜಿ ಬರೀತೇನೆ. ಈ ಎರಡು ಕಾರಣಗಳಿಂದ ಮೂಗರ್ಜಿ ಬರೆಯೋದು. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ನೀನು. ಸ್ವಯಂ ಚ ಉಪದ್ರುತ ಭೃತ್ಯಾಹ, ಅವರು ಒಳಗಡೆಯಿಂದ ಬೇರೆಯವರ ಕಾಟಕ್ಕೆ ಒಳಗಾಗಿರ್ತಾರೆ. ಏಚಾಪಿ ಅಪಹೃತಾ ಪರೈಹಿ, ಆಮೇಲೆ ಅವ್ರು ಯಾರಿಗೋ ಅವ್ರನ್ನ ಮಾರ್ಕೊಂಡ್ಬಿಟ್ಟಿರ್ತಾರೆ. ಅಪಹೃತಾ ಪರೈಹಿ, ದೇ ಆರ್ ಆಲ್ಸೋ ಸೋಲ್ಡ್. Truly they are not for sale because already they are sold. ಅವರು ಮಾರಾಟಕ್ಕಿರಲ್ಲ, ಆಗಲೇ ಮಾರ್ಕೊಂಡ್ಬಿಟ್ಟಿರ್ತಾರೆ ಅವರು. ಈ ಥರದ ಪರಿಸ್ಥಿತಿಯೂ ಇರುತ್ತೆ. ಅದರಿಂದಾಗಿ ಇಂಥವರೆಲ್ಲ ನನ್ನ ಬಗ್ಗೆ ಹೇಳಿದ್ರು ಅಂತ ಹೇಳಿ ನನ್ನ ವೈರಾಗ್ಯವನ್ನು ನೀನು ಶಂಕಿಸಿದೆ. ಈ ವೈರಾಗ್ಯ ಈಗ ಬಂದದ್ದಲ್ಲ, ಜಾತಿಸ್ಮೃತಿಯ ಹಿನ್ನೆಲೆಯಲ್ಲಿ ಬಂದ ವೈರಾಗ್ಯ. ಪರಿಕ್ಷೀಣಾಶ್ಚ ಲುಬ್ಧಾಶ್ಚ ಕ್ರುದ್ಧಾ ಭಾರಾಭಿಪೀಡಿತಾಃ ಕೃತಸ್ವ ಮಾನಿನೋ ಯೇ ಚ ತ್ಯಕ್ತೋ ಪಾತ್ತಾ ಮಹೇಪ್ಸವಃ. ನಿನ್ನ ಭೃತ್ಯರು ನನ್ನ ವಿರುದ್ಧ ದೂರು ಕೊಟ್ಟವರು ಪರಿಕ್ಷೀಣಾಃ, ಬುದ್ಧಿ ಇರದವರು, ಲುಬ್ಧಾಃ, ಲೋಭಕ್ಕೆ ಒಳಗಾದವರು, ಕ್ರುದ್ಧಾಃ, ಭಾರಾಭಿಪೀಡಿತಾಃ, ಮನೋಭಾರ ಅದರಿಂದ ಕಂಗೆಟ್ಟವರು, ಕೃತಸ್ವಾಹ, ಹಣ ಅಪಹಾರ ಆಗಿರುತ್ತೆ, ಮಾನಿನಃ, ವಿಪರೀತ ಅವರೆಲ್ಲ ಹಣ ಕಳ್ಕೊಂಡಿರ್ತಾರೆ, ಮಾನಿನಃ ಭಾರಿ ಅಹಂಕಾರ ಇರುತ್ತೆ. ಆಮೇಲೆ ತ್ಯಕ್ತೋಪಾತ್ತಾಹ, ಒಂದರಿಂದ ಏನು ತೆಗೆದುಕೊಳ್ಬೇಕು ಅಂತ ಕಲ್ತಿರಲ್ಲ.
ಹರಿಶ್ಚಂದ್ರನಿಂದ ಏನು ಕಲಿತೆ ಅಂತಂದ್ರೆ ಸತ್ಯ ಹೇಳಿದ್ರೆ ಹೆಂಡತಿ ಮಕ್ಕಳನ್ನ ಮಾರ್ಕೋಬೇಕಾಗತ್ತೆ ಅಂತ ಕಲಿತೆ ಅಂದ್ರೆ ಏನರ್ಥ? ಯಾವುದರಿಂದ ಏನನ್ನ ಸ್ವೀಕಾರ ಮಾಡಬೇಕೋ ಅದನ್ನ ಸ್ವೀಕಾರ ಮಾಡಬೇಕು, ಅದು ಬಿಟ್ಟೇ ಇರ್ತಾರ ಅವರು. ಅವ್ರು ಕಾಣೋದೇ ಬೇರೆ. ತ್ಯಕ್ತೋಪಾತ್ತಾಹ ಮಹೇತ್ಸವ, ಅವರಿಗೆ ಮಹತ್ವಾಕಾಂಕ್ಷೆ ಇರುತ್ತೆ, ಆದರೆ ಆ ಮಹತ್ವಾಕಾಂಕ್ಷೆಯ ಫಲ ಏನು ಅನ್ನೋದು ಐಡಿಯಾ ಇರಲ್ಲ ಅಂಥವ್ರು ಇರ್ತಾರೆ. ಅಂತಹ ಭೃತ್ಯರ ಮಾತನ್ನ ಕೇಳಿ ನನ್ನ ವೈರಾಗ್ಯವನ್ನ ನೀನು ಶಂಕಿಸಿದೆ. ಸಂಲಾಳಿತಾಶ್ಚಯೇ ಕೇಚಿತ್ ವ್ಯಸನೌಘ ಪ್ರತೀಕ್ಷಿಣಃ ಅಂತರ್ಹಿತಾಸೋಪಹೃತಾ ತೇ ಸರ್ವೇ ಪರಸಾಧನಾ. ಸಂಲಾಳಿತಾಶ್ಚಯೇ ಕೇಚಿತ್, ಕೆಲವರು ಯಾರಿಂದಲೋ ಚೆನ್ನಾಗಿ ನೋಡಿಕೊಂಡಿರ್ತಾರೆ ಅವ್ರನ್ನ ಯಾರೋ, ಅದಕ್ಕಾಗಿ ಅವರ ಕೃತಜ್ಞತೆಗಾಗಿ ಮಾಡಬೇಕಾಗತ್ತೆ. ಒಂದು ಸೈಟ್ ಕೊಡಿಸ್ಬಿಟ್ಟಿದ್ರೆ ಅವ್ರ ಪರವಾಗಿ ಮಾತನಾಡಬೇಕಾಗತ್ತೆ. ಆ ಥರದವ್ರು ಇರ್ತಾರೆ. ಸಂಲಾಲಿತಾಶ್ಚ ಏಕೇಚಿತ್ ವ್ಯಸನೌಘ ಪ್ರತೀಕ್ಷಣ. ಇನ್ನು ಕೆಲವರಿಗೆ ನೀನೇನಾದರೂ ನಮ್ಮ ಮಾತನ್ನು ಕೇಳದೆ ಹೋದರೆ ನಿನಗೆ ಕಷ್ಟಗಳು ಬರುತ್ತೆ ನೋಡು, ಅದನ್ನು ನಾನು ತರ್ತೇನೆ ಅಂತಂದು ಕೂಡಲೇ ಇವರು ಎದೆ ನಡುಗಿ ಆಯ್ತಾಯ್ತು ನೀವು ಹೇಳ್ದಾಗ ಕೇಳ್ತೀವಿ. ಅಂತರ್ಹಿತ ಸ್ವಪಹೃತಾಹ, ಕೆಲವರು ಕಣ್ಮರೆಯಾಗಿ ಹೋಗಿರ್ತಾರೆ. ಕೆಲವರು ದೈಹಿಕವಾಗಿ ಅವರನ್ನು ಕಿಡ್ನ್ಯಾಪ್ ಮಾಡಿಬಿಟ್ಟಿರ್ತಾರೆ, ಅಥವಾ ಅವರ ಸಂಬಂಧಿಕರನ್ನು ಕಿಡ್ನ್ಯಾಪ್ ಮಾಡಿ ನೀನು ಈ ತೀರ್ಮಾನ ಕೊಡಬೇಕು ಅಂತಾರೆ. ಇಂಥವರೆಲ್ಲ ನಿನ್ನ ಭೃತ್ಯರು. ಅವರು ಹೇಳಿದ ಮಾತು ಕೇಳಿಕೊಂಡು ನನ್ನ ಮೇಲೆ ಅನುಮಾನ ಪಡ್ತೀಯಾ, ನನ್ನ ವೈರಾಗ್ಯದ ಮೇಲೆ. ನೋಡಿ, ಯಾವುದು ನಡೆಯಲ್ಲ ಇದರಲ್ಲಿ. ಇದನ್ನ ನಾವು ಲೋಕವೃತ್ತವನ್ನು ನೋಡದೇನೆ ಈ ಶ್ಲೋಕಗಳಿಗೆ ಅರ್ಥ ಮಾಡ್ಲಿಕ್ಕೆ ಕೂತ್ಕೊಂಡಾಗ ಏನು ಅರ್ಥ ಆಗಬಹುದು ಅಂತ ನನಗೆ ಬಹಳ ಕುತೂಹಲ ಇದೆ. ಬಹಳ ಕುತೂಹಲ ಇದೆ. ಯಾವುದಾದ್ರೂ ಸಾಂಪ್ರದಾಯಿಕರಿಗೆ ಕೊಡಬೇಕಿದ್ದನ್ನ ಏನು ಅರ್ಥ ಹೇಳ್ತಾರೆ ಹೇಳಿ. ಅವಮಾನೇನ ಯುಕ್ತಸ್ಯ, ಅವರು ಓದಿದ ವ್ಯುತ್ಪತ್ತಿವಾದ ಜಾಗದೀಶಿ ಯಾವುದು ಪ್ರಯೋಜನಕ್ಕೆ ಬರಲ್ಲ. ಅವಮಾನೇನ ಯುಕ್ತಸ್ಯ ಸ್ಥಾಪಿತ, ಅದಕ್ಕೆ ಕೆಲವರು ಅನುಚಾಸನ ದಾನ ಧರ್ಮ ಪರ್ವ ಬಿಟ್ಟು ಬೇರೆ ಹೇಳೋದೇ ಇಲ್ಲ. ಪ್ರತಿ ಸರ್ತಿ ಚಾತುರ್ಮಾಸ್ಯ ಕೂತಾಗ ಮಹಾಸ್ವಾಮಿಗಳಿಂದ ಏನು ಅನುಶಾಸನ ಪರ್ವ ಪ್ರವಚನ, ಶಾಂತಿ ಪರ್ವಕ್ಕೆ ಬನ್ನಿ, ರಾಜಧರ್ಮ ಪರ್ವಕ್ಕೆ ಐಡಿಯಾ ಬರಲ್ಲ. ಅವಮಾನೇನ ಯುಕ್ತಸ್ಯ ಸ್ಥಾಪಿತಸ್ಯ ಚ ಮೇ ಪುನಃ ಕಥಂ ಯಾಸ್ಯಸಿ ವಿಶ್ವಾತಂ ಅಹಮೇಶ್ಯಾಮಿ ವಾ ಕಥಂ. ಈಗಾಗಲೇ ನೊಂದವ ನನ್ನ ಮೇಲೆ ಆಕ್ಷೇಪ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಅವನ ಹತ್ರ ಹೇಗೆ ವಿಶ್ವಾಸವನ್ನು ಹೊಂದುತ್ತೀಯಾ? ಯಾಕೆಂದರೆ ಅವನಿಗಾದ ಇನ್ಸಲ್ಟ್ ಬಹಳ ದೊಡ್ಡದು. ಆ ಇನ್ಸಲ್ಟಿನ ಹಿಂದೆ ಅವನಿಗೆ ಕಾಣೋದೆಲ್ಲ ಕೆಟ್ಟದಾಗೆ ಕಾಣುತ್ತೆ, ಅವನು ಕಾಣೋದೇ ಕಪ್ಪು. ಈಗ ನಿನ್ನ ಮೇಲೆ ನಾನು ಹೇಗೆ ವಿಶ್ವಾಸ ಇಡಲಿ? ನಿನ್ನ ವಿಶ್ವಾಸಕ್ಕೆ ನಾನು ಎರಡು ಬಗೆದಿಲ್ಲ. ಒಡೆಯನ ವಿಶ್ವಾಸಕ್ಕೆ ಹೇಗೆ ಕಿಂಕರನು ತೊತ್ತಾಗುವುದೋ ಅದೇ ರೀತಿ ತೊತ್ತಿನ ವಿಶ್ವಾಸಕ್ಕೆ ರಾಜನೂ ಕೂಡ ಯೋಗ್ಯನಾಗಿ ಇರಬೇಕು. ನೀವು ಮಾತ್ರ ಏನು ನಮ್ಮನ್ನು ನಂಬದೇ ಇರೋದು, ನಾವು ನಿಮ್ಮನ್ನು ನಂಬಬೇಕು. ಸರಿಯಾಗಿ ಮಾಡಿ. ಗುರುಗಳು ಮಾತ್ರ ಶಿಷ್ಯನ ಪರೀಕ್ಷೆ ಮಾಡಬೇಕಾ? ಶಿಷ್ಯ ಗುರುಗಳನ್ನೂ ಪರೀಕ್ಷೆ ಮಾಡಬೇಕು. ಕಥಂ ಯಾಸ್ಯಾಮಿ ವಾ ಪುನಃ, ಹೇಗೆ ನಾನು ನಿನ್ನಲ್ಲಿ ವಿಶ್ವಾಸ ಇಡ್ಲಿ? ಸಮರ್ಥ ಇತಿ ತಂಗೃಶ್ಯ ಸ್ಥಾಪಯಿತ್ವಾ ಪರೀಕ್ಷ ಚ ಕೃತಂಚ ಸಮಯಂ ಭಿತ್ವಾ ತ್ವಯಾಹಂ ಅವಮಾನಿತಃ. ನನ್ನನ್ನು ಸಮರ್ಥ ಅಂತ ಆರಿಸಿಕೊಂಡವ ನೀನೆ. ಪರೀಕ್ಷೆ, ನನ್ನನ್ನು ಪರೀಕ್ಷೆ ಮಾಡಿದ್ದಿ, ಒಳ್ಳೆ ಪದವಿಯಲ್ಲಿ ಇಟ್ಟಿದ್ದಿ. ಕೃತಂಚ ಸಮಯಂ ಭಿತ್ವ, ಅಗ್ರಿಮೆಂಟ್ ಎಲ್ಲ ಮಾಡಿಕೊಂಡ ಮೇಲೆ ಈಗ ಆ ಅಗ್ರಿಮೆಂಟನ್ನು ನೀನು ಒಡೆದು ನನ್ನನ್ನು ಅವಮಾನ ಮಾಡಿದ್ದೀಯ. ನಿನ್ನನ್ನು ನಾನು ಹೇಗೆ ನಂಬಲಿ? ಪ್ರಥಮಂ ಯಸ್ಸಮಾಖ್ಯಾತಃ ಶೀಲವಾನಿತಿ ತಂ ತದಿ ನವಾಚ್ಯಂ ತಸ್ಯ ವೈಗುಣ್ಯಂ ಪ್ರತಿಜ್ಞಾಂ ಪರಿರಕ್ಷತಾ. ಒಂದೋ ಏನು ಡಿಕ್ಲೇರೇ ಮಾಡಬಾರದು, ಚೆನ್ನಾಗಿ ಹೊಗಳಿ ಅಂಥವ್ರು ಇಂಥವ್ರು ಅಂತ ಹೇಳಿ ಆಮೇಲೆ ತಬೇಲೆ ಅವನನ್ನು ಬೈಬಾರದು. ಯಾಕೆ ಅಂದರೆ ನಿನ್ನನ್ನೇ ನೀನು ಬೈಕೊಂಡ ಹಾಗೆ ನಾನು ದಡ್ಡನ ಮಗ ಅಂತ. ಈಗ
ಪಾರ್ಟಿ ಚೇಂಜ್ ಮಾಡ್ತಾರೆ ನೋಡಿ, ಅವಾಗ ಇದೇ ಪ್ರಾಬ್ಲಮ್ ಆಗೋದು. ನಮ್ಮ ಜನಕ್ಕೆ ತಾಲೇನೇ ಇಲ್ಲ. ಅದಕ್ಕೆ ವೇದವ್ಯಾಸರು ಹೇಳಿದ್ದು ತಸ್ಮಾತ್ ಸರ್ವೈ ಸಹ ಸಂಧಿಂ ನ ಕುರಿಯಾತ್ ಅಂತ. ಮೊದಲು ಬಿಜೆಪಿಯಲ್ಲಿರೋದು ಕಾಂಗ್ರೆಸ್ಸನ್ನು ಬೈತಾ ಇರೋದು, ಆಮೇಲೆ ಕಾಂಗ್ರೆಸ್ ಕೊಟ್ಟೋಗೋದು, ಬಿಜೆಪಿನ ಬೈತಾ ಇರೋದು. ಅಯ್ಯೋ ರಾಮ, ಅಂದ್ರೆ ನಿನ್ನ ತಲೆ ಏನಾಗಿತ್ತು, ಎಲ್ಲಿತ್ತು? ನೆಕ್ಸ್ಟ್ ಇವಾಗ ಅಲ್ಲಿಗೆ ಹೋದ್ರೆ ಏನ್ ಮಾಡೋದು? ಹಾಗೆ ಎಲ್ಲ ಪಾರ್ಟಿಯನ್ನು ಸುತ್ತಾಡ್ಕೊಂಡು ಬಂದು ಮುಟ್ಟಾಡ್ರೆ ಕೆಲವರು ಇರ್ತಾರೆ. ಸೈಕಲ್ ಹತ್ತಿರ್ತಾರೆ, ಕಮಲ ಹಿಡಿದಿರ್ತಾರೆ, ಆಮೇಲೆ ಅವರೇ ಕೈ ಹಿಡಿದಿರ್ತಾರೆ ಎಲ್ಲ. ಅಂದ್ರೆ ಅವರು ಭಾಷಣ ಮಾಡುವಾಗ ಇವನು ದಡ್ಡ, ಇವನು ಯಾಕೆಂದ್ರೆ ಇವನು ದಡ್ಡ ಅಂತ ಅನ್ಕೋತಾ ಇದ್ದಾನೆ. ನಮ್ಮ ಸತ್ ಪ್ರಜೆಗಳಿಗೆ ಗೊತ್ತಾಗಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಆ ತಲೆನಲ್ಲೇ ಇರಲ್ಲ, ಅದು ಹೀಗಾಗತ್ತೆ. ಅದರಿಂದಾಗಿ ನಿನ್ನ ಮರ್ಯಾದೆ ಆದರೂ ಉಳಿಸ್ಕೊಳ್ಳಿಕ್ಕೆ ಕಲಿಯೋ. ಒಬ್ಬ ಸಜ್ಜನನನ್ನು ಅವಮಾನ ಮಾಡಿದ್ಮೇಲೆ ಅವನನ್ನು ಕೊಂದು ಬಿಡು ಹೇಳೋದು. ಯಾಕೆ ಗೊತ್ತಾ? ಪ್ರಥಮಂ ಯಸ್ಸಮಾಖ್ಯಾತಃ ಶೀಲವಾನಿತಿ ಸಂಸದಿ. ಸಂಸತ್ತಿನಲ್ಲಿ ಶೀಲವಾನ್, ಗುಣವಾನ್ ಅಂತ ಯಾರನ್ನ ನೀನು ಹೇಳಿದ್ದೀ, ಸಮಾಖ್ಯಾತಃ ನವಾಚ್ಯಂ ತಸ್ಯ ವೈಗುಣ್ಯಂ. ಅವನ ಗುಣಹೀನತೆಯನ್ನು ಹೇಳಬೇಡ. ಯಾಕೆಂದ್ರೆ ಪ್ರತಿಜ್ಞಾಂ ಪರಿರಕ್ಷತ. ನಿನ್ನ ಪ್ರತಿಜ್ಞೆಯನ್ನು ಉಳಿಸ್ಕೊಳ್ಳೋ ಮೊದಲು. ಏವಂ ಚಾಪ್ಯ ಮತಸ್ಯೇಹ ವಿಶ್ವಾಸಂ ಮೇ ನ ಯಾಸ್ಯಸಿ ತ್ವಯಿ ಚಾಪೇತ ವಿಶ್ವಾಸೇ ಮಮೋದ್ವೇಗೋ ಭವಿಷ್ಯತಿ. ಏವಂ ಚಾಪ್ಯ ಮತಸ್ಯೇಹ. ಈಗ ನಿನ್ನ ಮೇಲೆ ನನಗೆ ಹೇಗೆ ವಿಶ್ವಾಸ ಬರಬೇಕು? ನಿನ್ನ ಜೊತೆಗಿರೋದು ನನಗೆ ಯಾವಾಗಲೂ ಉದ್ವೇಗ. ಯಾವಾಗ ಬಂದು ಯಾರು ಚೇಂಜ್ ಮಾಡ್ತಾರೋ ಬುದ್ಧಿನ. ನಿನ್ನ ಬುದ್ಧಿ ಅನ್ನೋದು ರಿಮೋಟ್ ಕಂಟ್ರೋಲ್ಗೆ ಒಳಗಾದ್ರೆ ಆ ಸ್ವಿಚ್ ಹಾಕೋನಲ್ಲಿ ಯಾರೋ ಇರ್ತಾನೆ, ನಾವಿಲ್ಲಿ ನಿನ್ನನ್ನು ನೋಡ್ತಾ ಇರ್ತೀವಿ. ಶಂಕಿತಸ್ತಮಹಂ ಭೀತಃ ಪರೇ ಛಿದ್ರಾನುತಾರಿಣಃ ಅಸ್ನಿಗ್ಧಾಶ್ಚೈವ ದುಸ್ತೋಚಾಃ ಕರ್ಮ ಚೈತದ್ ಬಹುಚ್ಛಲಂ. ಶಂಕಿತಸ್ತ್ವಂ, ನೀನು ನನ್ನಿಂದ ಭೀತನಾಗಿದ್ದಿ. ನೀನು ಶಂಕಿತ, ಅನುಮಾನಗೊಂಡಿದ್ದಿ. ನಾನು ಭೀತನಾಗಿದ್ದೇನೆ. ಪರೇ ಛಿದ್ರಾನುತಾರಿಣಃ, ನಿನ್ನ ಸುತ್ತ ನನ್ನ ಸುತ್ತ ಇರುವವರೆಲ್ಲ ಎಲ್ಲಿ ಯಾವಾಗ ತಪ್ಪು ಮಾಡ್ತಾ ಇರ್ತಾನೆ ಅಂತ ಕಾಯ್ತಾರೆ. ಯಾವುದೂ ತಪ್ಪಾಗಬಹುದು. ಅಸ್ನಿಗ್ಧಾಶ್ಚೈವ ದುಸ್ತೋಚಾಹ. ಅಸ್ನಿಗ್ಧ, ನಮ್ಮೇಲೆ ಗೆಳೆತನ ಇರಲ್ಲ. ದುಸ್ತೋಚಾಹ ಕರ್ಮ ತೈತದ್ ಬಹುಚ್ಛಲಂ. ಬಹಳ ಅಸಂಗತವಾದ ಕರ್ಮ ಇದು. ಅದರಿಂದಾಗಿ ಗೌರ್ನಮೆಂಟ್ ಎಂಪ್ಲಾಯಿ ಆಗೋದು, ರಾಜನಿಗೆ PA ಆಗಿರೋದು ಅಂತ ಇದೆಯಲ್ಲ, ಅದು ಬಹಳ ಡೇಂಜರಸ್. ದುಃಖೇನ ಶ್ಲಿಷ್ಯತೆ ಭಿನ್ನಂ ಶ್ಲಿಷ್ಟಂ ದುಃಖೇನ ಭಿದ್ಯತೆ ಭಿನ್ನ ಶ್ಲಿಷ್ಟೇ ತು ಯಾ ಪ್ರೀತಿ ನ ಸಾ ಸ್ನೇಹೇನ ವರ್ಧತೆ. ಭಿನ್ನಂ ದುಃಖೇನ ಶ್ಲಿಷ್ಯತೆ. ನಮಗೆ ಒಬ್ಬರನ್ನ ಕಂಡ್ರೆ ಆಗ್ತಾ ಇರಲ್ಲ. ದುಃಖ ಬಂದಾಗ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ, ನಾವು ಅವ್ರನ್ನ ಮತ್ತೆ ಗಟ್ಟಿಯಾಗಿ ಹಚ್ಕೊಂಡ್ಬಿಡ್ತೀವಿ. ಕೆಲವರು ಆಗಿಲ್ಲದೆ ಇರಬಹುದು, ಆದರೆ ನಾವು ಅವರು ದುಃಖದ ಪರಿಸ್ಥಿತಿಯಲ್ಲಿ ಹೋಗಿ ನಾವು ಕೆಲಸ ಮಾಡಿದ್ರೂ ಕೂಡ ನಮ್ಮ ಮೇಲೆ ಪ್ರೀತಿ ಮೂಡದೇ ಇರಬಹುದು. ಆದರೆ ಸಾಮಾನ್ಯವಾಗಿ ದುಃಖೇನ ಶ್ಲಿಷ್ಯತೆ ಭಿನ್ನಂ. ಭಿನ್ನಂ ಅಭಿಪ್ರಾಯ ಭೇದಕ್ಕೆ, ಪ್ರೀತಿ ಭೇದಕ್ಕೆ ಒಳಗಾದದ್ದು, ಮೊದಲೇ ಒಡಕಿರುವಂಥದ್ದು. ದುಃಖೇನ ಶ್ಲಿಷ್ಯತೆ, ದುಃಖ ಬಂದಾಗ ಇಬ್ಬರು ಒಟ್ಟಾಗ್ತೀವಿ. ಶ್ಲಿಷ್ಟಂ ದುಃಖೇನ ಭಿದ್ಯತೆ, ಅತ್ಯಂತ ಗೆಳೆಯರು. ದುಃಖ ಬಂದಾಗ ನೋಡಿದ್ಯಾ, ನಾನು ನೋಡ್ಲಿಕ್ಕೆ ಬರಲಿಲ್ಲ ಅಂತ ಹೇಳಿ ಭೇದ ಆಗೋದಿದೆ. ಭಿನ್ನ ಶ್ಲಿಷ್ಟೇತು ಯಾ ಪ್ರೀತಿ ನ ಸಾ ಸ್ನೇಹೇನ ವರ್ಧತೆ. ಇರಬಹುದು, ಅಷ್ಟಾದರೂ ಪ್ರೀತಿ ಇದ್ರೂ ಅದು ಬೆಳೆಯಲ್ಲ. ಕಚ್ಚಿತ್ತವ ಹಿತೇ ಭರ್ತು ದೃಶ್ಯತೆ ಪರಮಾತ್ಮನಃ ಕಾರ್ಯಾಪೇಕ್ಷಾ ಪ್ರವರ್ತಂತೆ ಭಾವಸ್ನಿಗ್ಧ ಸುದುರ್ಲಭಾ. ಇರಬಹುದು, ರಾಜನಾದವನು ಅವನನ್ನು ರಕ್ಷಿಸಿಕೊಳ್ಳಿಕ್ಕಾಗಿ ನಿರಪರಾಧಿಗಳನ್ನು ಕೆಲವರನ್ನು ಶಿಕ್ಷಿಸಬೇಕಾಗತ್ತೆ.
ಯೋಗ್ಯರನ್ನು ಮೂಲೆ ಗುಂಪು ಮಾಡಬೇಕಾಗತ್ತೆ, ಅಯೋಗ್ಯರನ್ನು ಎತ್ತಿ ಮೆರೆಸಬೇಕಾಗತ್ತೆ, ಇರ್ಬೋದು. ಕಾರ್ಯಾಪೇಕ್ಷ ಪ್ರವರ್ತಂತೆ. ಆದರೆ ಭಾವಸ್ನಿಗ್ಧ ಸುದುರ್ಲಭ, ಭಾವಶುದ್ಧಿ, ಭಾವಸ್ನೇಹ ಬಹಳ ಕಷ್ಟ. ಹೇಗೆ ನಾವು ಪ್ರೀತಿಯಿಂದ ಇರೋದು? ಸುದುಃಖಂ ಪುರುಷ ಜ್ಞಾನಂ ಚಿತ್ತಂ ಯೇಷಾಂ ಚಲಾಚಲಂ ಸಮರ್ಥೋ ವಾಪ್ಯಶಕ್ತೋ ವಾ ಶತೇಶ್ವೇಕೋಧಿಗಮ್ಯತೆ. ಒಬ್ಬ ಪುರುಷನನ್ನು ತಿಳ್ಕೊಳ್ಳೋದು, ವಿಶೇಷತಃ ರಾಜನನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ. ಯಾಕೆಂದರೆ ಚಿತ್ತಂ ಯೇಷಾಂ ಚಲಾಚಲಂ, ಅವ್ರ ಮನಸ್ಸು ದಿವಸಕ್ಕೊಂದು ಟರ್ನ್ ತಗೋತಾ ಇರುತ್ತೆ, ಟ್ವಿಸ್ಟೋ ಟ್ವಿಸ್ಟ್. ಪುರುಷನ ಮನಸ್ಸಿನಲ್ಲೇ ಟ್ವಿಸ್ಟ್ ಆಗಿಬಿಟ್ರೆ ಗತಿಯೇ, ಅದು ಭೀಕರ. ಇವತ್ತು ಈಗ ಹೊಗಳ್ತಾ ಇರ್ತೀನಿ, ಟಕ್ಕ ಇದು ಮಾಡಿಬಿಡ್ತೀನಿ, ಬೈದು ಬಿಡ್ತೀನಿ, ಬೈತಾ ಇರ್ತೀನಿ, ಟಕ್ಕ ಹೊಗಳು ಬಿಡ್ತೀನಿ. ಏನು ಇದಕ್ಕೆ? ಅದರಿಂದಾಗಿ 100ಕ್ಕೊಬ್ಬರೂ ಸಿಗಲ್ಲ. ಸರಿಯಾಗಿ ಇರುವವರು ಬಿಡಬೇಕಾದದ್ದನ್ನು ಒಬ್ಬರಲ್ಲಿ ಬಿಟ್ಟು ಹಿಡ್ಕೊಳ್ಬೇಕಾದದ್ದನ್ನು ಮಾತ್ರ ಹಿಡ್ಕೊಂಡು ಹಿತವೂ ಪ್ರಿಯವೂ ಆಗಿ ಇರುವವರು 100ಕ್ಕೊಬ್ಬರಲ್ಲಿ ಸಿಗ್ತಾರೇನು? ಸಿಗೋಲ್ಲ. ಅಕಸ್ಮಾತ್ ಪ್ರಕ್ರಿಯಾ ನೃಣಾಂ ಅಕಸ್ಮಾತ್ ಚಾಪಕರ್ಷಣಂ ಶುಭಾಶುಭೇ ಮಹತ್ವಂಚ ಪ್ರಹರ್ತುಂ ಬುದ್ಧಿಲಾಘವಂ. ಅಕಸ್ಮಾತ್ ಪ್ರಕ್ರಿಯಾ ನೃಣಾಂ, ಮನುಷ್ಯರ ಪ್ರಕ್ರಿಯೆ ಯಾವುದರಿಂದ ಮನುಷ್ಯರಿಗೆ ಒಂದು ರಿಯಾಕ್ಷನ್ ಮೂಡುತ್ತೆ? ಎಲ್ಲಿಂದ ಬರುತ್ತೆ? ಅಕಸ್ಮಾತ್, ಯಾರಿಂದಲೂ ಅಲ್ಲ. ಅಕಸ್ಮಾತ್ ಅಂದರೆ ಯಾರಿಂದ, ಅಕಸ್ಮಾತ್ ಅಂದರೆ ಯಾರಿಂದಲೂ ಅಲ್ಲ ಅಂತ. ಅಕಸ್ಮಾತ್ ಅಲ್ಲ, ಕನ್ನಡದವ್ರು ತಗೊಂಡಿದ್ದೆ ಸಂಸ್ಕೃತದಿಂದ. ಅಕಸ್ಮಾತ್ ಆಯ್ತು ಅಂದ್ರೆ ಯಾರಿಂದಲೂ ಆಗಲಿಲ್ಲ ಅಂತ. ಆಕಸ್ಮಿಕ ಅದರದ್ದೇ ರೂಪ. ಅಕಸ್ಮಾತ್ ಭವಂ ಆಕಸ್ಮಿಕಂ. ಅಕಸ್ಮಾತ್ ಚಾಪಕರ್ಷಣಂ, ಯಾಕೆ ಒಬ್ಬ ಒಳಸರಿದು ಬಿಡ್ತಾನೆ? ತೀರಾ ಹೇಳಬೇಕಾದದ್ದನ್ನು ಹೇಳಲ್ಲ, ಅಕಸ್ಮಾತ್. ಶುಭಾಶುಭೇ ಮಹತ್ವಂಚ ಪ್ರಹರ್ತುಂ ಬುದ್ಧಿಲಾಘವಂ. ಅದರಿಂದಾಗಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಬುದ್ಧಿಯ ಲಾಘವ ಏನು ಇತ್ಯಾದಿಗಳನ್ನು ನೋಡೋದು. ಏವಂ ಬಹುವಿಧಂ ತಾಂತ ಮುಕ್ತ್ವಾ ಧರ್ಮಾರ್ಥ ಹೇತುಮತ್ ಪ್ರಸಾದಯಿತ್ವಾ ರಾಜಾನಂ ಗೋಮಾಜುರ್ವನಮಭ್ಯಗಾತ್. ಅದರಿಂದ ನೀನು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀ, ಸರಿ ಹೋಯಿತು ಅಂತ ಹೇಳಿ ನಾನು ನಿನ್ನ ಹತ್ತಿರ ಇರಲಿಕ್ಕೆ ಬೇರೆಯವ್ರ ತರಹ ಅಲ್ಲ. ನನಗೆ ನಿನ್ನನ್ನು ಓಲೈಸಿ ನನಗೇನು ಆಗಬೇಕಾಗಿಲ್ಲ. ನಾನು ಮೊದಲೇ ವಿರಕ್ತನಾಗಿ ಕಾಡಿಗೆ ಹೋದವನು. ಅದರಿಂದಾಗಿ ನನ್ನನ್ನು ಬಲವಂತವಾಗಿ ಕರೆತಂದು ಈ ಸ್ಥಾನದಲ್ಲಿ ಕೂಡಿಸಿದ್ದಿ. ನನ್ನ ವಿಶ್ವಾಸವನ್ನು ನೀನು ಉಳಿಸ್ಕೊಳ್ಳಿಲ್ಲ, ಅದರಿಂದಾಗಿ ನಾನು ಹೋಗ್ತೇನೆ. ಅಗೃಹ್ಯಾನುನಯಂ ತಸ್ಯ ಮೃಗೇಂದ್ರಸ್ಯ ತು ಬುದ್ಧಿಮಾನ್ ಗೋಮಾಯು ಪ್ರಾಯಮಾಸೀನಃ ತ್ಯಕ್ತ್ವಾ ದೇಹಂ ಪುನರ್ ದಿವಂ ಯಯೌ. ಹೀಗೆ ನುಡಿದು ನರಿ ತೆರಳಿ ಕಾಡಿಗೆ ಉಪವಾಸದಿಂದ ಸಾಧನೆ ಮಾಡ್ತಾ ಸತ್ತು ಹೋಯ್ತಂತೆ. ದಿವಂ ಯಯೌ, ಸ್ವರ್ಗಕ್ಕೂ ಹೋಯಿತು. ಅದರಿಂದಾಗಿ ವೈರಾಗ್ಯ ಭರಿತನಾದವನೊಬ್ಬ ಒಳಿತನ್ನು ಕೆಡುಕನ್ನು ಹಿಂಗೆ ತಗೊಳ್ತಾನೆ. ನಮ್ಮ ಕ್ಷೇಮೇಂದ್ರ ಅವನದ್ದು ಸೇವ್ಯ ಸೇವಕೋಪದೇಶ ಅಂತ ಕನ್ನಡ ಅನುವಾದ ಆಗಿದೆ. ಸಂಸ್ಕೃತದ ಸೇವ್ಯ ಸೇವಕೋಪದೇಶ ಕನ್ನಡಕ್ಕೆ ಅನುವಾದ ಆಗಿದೆ. ಅವನದರಲ್ಲಿ ಹೇಳ್ತಾನೆ, 4 ಜನ ನೋಡಿ, ಈ 4 ಜನ ಸಮಾನ ಅಂತ. ದೇಶ ಕಾಯುವ ಯೋಧ ಆಯ್ತಾ, ಸನ್ಯಾಸಿ, ಆಮೇಲೆ ಒಬ್ಬ ವಿದ್ಯಾಕಾಮುಕ, ಉತ್ಕಟವಾಗಿ ವಿದ್ಯೆ ಬೇಕು ಅಂತ ಇರುವವನು, ಆಮೇಲೆ ಬೇರೊಬ್ಬರ ಮನೆಯ ಉಳಿಗದವನು. 4 ಜನದಲ್ಲಿ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸನೂ ಇಲ್ಲ. ಈ 4 ಜನ ದೇಶ ಕಾಯುವ ಯೋಧ, ಸನ್ಯಾಸಿ, ವಿದ್ಯಾಕಾಮ,
ಆಮೇಲೆ ಸೇವಕ ಒಬ್ಬರ ಮನೆಯಲ್ಲೇ ಸೇವೆ ಮಾಡ ಅವ್ರ ಮನೆಯಲ್ಲೇ ಇದ್ದುಬಿಟ್ಟಿರ್ತಾನೆ. 4 ಜನದಲ್ಲಿ ಏನು ವ್ಯತ್ಯಾಸ ಇದೆ? ಯಾರೂ ನೆಮ್ಮದಿಯಿಂದ ನಿದ್ರೆ ಮಾಡೋಲ್ಲ, ಯಾರು ಊಟ ಮಾಡಲಿಕ್ಕಾಗಲ್ಲ ನೆಮ್ಮದಿಯಿಂದ. ಆದರೆ ಈ 3 ಜನರದ್ದು ಶ್ರಮ ಸಾರ್ಥಕ, ಸೇವಕನದ್ದು ಶ್ರಮ ವ್ಯರ್ಥ. ಶ್ರೀಮಂತರ ಮನೆಯಲ್ಲೇ ಇದ್ದುಬಿಟ್ಟಿರ್ತಾರೆ. ಏನು ಶ್ರೀಮಂತರ ಮನೆಯಲ್ಲೇ ಇದ್ದುಬಿಟ್ಟಿರ್ತಾರೆ. ಅಲ್ಲೇ ಅವರ ಸುಖ ದುಃಖಗಳೇ ಇವರ ಸುಖ, ಅವ್ರ ಮನೆಯ ಸುಖ ದುಃಖಗಳೇ ಇವ್ರ ಮನೆಯ ಸುಖ ದುಃಖಗಳು. ಹಾಗಿದ್ದುಬಿಟ್ಟಿರ್ತಾರಲ್ಲ, ಏನು ಪ್ರಯೋಜನ? ಹಾಗಾಗತ್ತೆ. ಅವನಿಷ್ಟು ಹೇಳಿ, ಅದರಿಂದಾಗಿ ನಿಮಗೆ ಸೇವಕ ವೃತ್ತಿಯಿಂದ ಬೇಸರ ಬಂದಿಲ್ವಾ? ಅಲ್ಲೇ ಇರಿ. ಸೇವಕ ವೃತ್ತಿಯಿಂದ ಬೇಸರ ಬಂತಾ? ಎದ್ದುಕೊಂಡು ಹೊರಡಿ. ಇದು ನಮ್ಮಲ್ಲಿ ಇದ್ದ ಒಂದು ಮನೋಭಾವ, ಮೆಂಟಾಲಿಟಿ. ಹೀಗಾಗಿ ಕ್ರಾಂತಿ ಯಾಕಾಗಲಿಲ್ಲ? ಕಮ್ಯುನಿಸ್ಟ್ ಕ್ರಾಂತಿ ಒಂದೋ ಇವರಿಗೆ ನಿಷ್ಠರಾಗಿ ಇರಬೇಕು, ಮಾಲೀಕರಿಗೆ, ಓನರ್ಸ್, ಫ್ಯಾಕ್ಟ್ರಿ ಓನರ್ಸ್ಗೆ. ಇಲ್ಲವೋ ಹೋಗಿ ಕಾಡಿನಲ್ಲೋ ಕೂತು ಬಿಡಬೇಕು. ದೇವರು ಕೊಟ್ಟಿದ್ದು ಎಲೆ ತಿಂದರೆ ಎಲೆ, ಹಣ್ಣು ತಿಂದರೆ ಹಣ್ಣು. ಅದರಿಂದಾಗಿ ನಮ್ಮಲ್ಲಿ ಕ್ರಾಂತಿ ಆಗಲಿಲ್ಲ, ಬೇಕಿಲ್ಲ. ನಾನು ಕೆಲಸ ಮಾಡೋದು ಯಾಕೆ? ಈ ಸಣ್ಣ ಫಲಕ್ಕೆ ಅಂತ ಆದರೆ ಬೇಡವೇ ಬೇಡ. ಇದು ನಮ್ಮ ಭಾರತೀಯರ ಮೆಂಟಾಲಿಟಿ. ಅವರಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಯಿತು, ಕೆಲಸ ಬೇಕು, ತೃಪ್ತಿ ಇಲ್ಲ, ಅಲ್ಲಿ ಕ್ರಾಂತಿ ಆಯಿತು. ಹೀಗೆ ಅಲ್ಲ, ಅಲ್ಲಿಯ ಫ್ಯಾಕ್ಟ್ರಿ ಓನರ್ಸ್ಗಳ ತರಹ, ಇಂಡಸ್ಟ್ರಿಯಲಿಸ್ಟ್ಗಳ ತರಹ ನಮ್ಮಲ್ಲಿ ಇರಲಿಲ್ಲ ಅವಾಗ. ಅದು ಬೇರೆ ಹೇಳಿದ್ದು. ಸೇವೆ ಸೇವಕೋಪದೇಶದಲ್ಲಿ ಇದೆಲ್ಲ ಇದೆ, ಚೆನ್ನಾಗಿದೆ. ಇದು ನಮಗೂ ಅವ್ರಿಗೂ ಇರುವ ವ್ಯತ್ಯಾಸ ನೋಡಿ. ಇದು ಈ ನರಿ ಮೋಕ್ಷದ ದಾರಿಯಲ್ಲಿ ನಡೀತಾ, ಬೇಡ, ಬಿಟ್ಬಿಡೋದು. ನೀವು ಒಂದೇ ಒಂದು ಕಥೆಯನ್ನು ನೀವು ಅಲ್ಲಿ ಆ ರೀತಿ ಕೇಳಲಿಕ್ಕಾಗಲ್ಲ. ಅಲ್ಲ, ಜೈನರಲ್ಲಿ ಬೌದ್ಧರಲ್ಲಿ ಇದೆಯಾ ಅಂದರೆ, ಅಯ್ಯ ಇಲ್ಲಿದೆ ಎಂಜಲ್ರಿ ಅದ. ಜೈನರು ಮತ್ತು ಬೌದ್ಧರದ್ದು ಸೀದಾ ವೇದವ್ಯಾಸರದ್ದೇ ತೆಗೆದು ಹಾಕಿದ್ದವರು. ಅದೇ ಅವರಿಗೆ ಈ ಕಲ್ಪನೆಯೇ ಇಲ್ಲ. ಯಾಕೆಂದ್ರೆ ಅವರ ಧರ್ಮ ಅನ್ನೋದು ರಾಜಕೀಯಕವಾದದ್ದು, ರಿಲಿಜನ್, ಪೊಲಿಟಿಕಲ್ ರಿಲಿಜನ್. ಅದು ವೈಯಕ್ತಿಕವಾದ ಉನ್ನತಿ ಅನ್ನೋದು ಅಲ್ಲಿ ಇಲ್ಲವೇ ಇಲ್ಲ. ಅದರಿಂದಾಗ ಅಲ್ಲಿ ಈ ರೀತಿ ಕಥೆ ಬರಲ್ಲ. ಕಥೆ ಬರಬೇಕಾದ್ರೆ ನೀವು ಕಥೆಯ ಸ್ಟೈಲನ್ನು ನೋಡಿಕೊಂಡೇ ಧರ್ಮಾರ್ಥ ಕಾಮಗಳಲ್ಲಿ ಯಾವುದು ಸಿಗತ್ತೆ ಅಂತ ನೋಡಿ, ಇದು ಭಾರತೀಯವಾ ಇದು ಭಾರತೀಯ ಅಲ್ವಾ ಅಂತ ತೀರ್ಮಾನ ಮಾಡಿಬಿಡ್ಬೋದು. ಕಥೆಯನ್ನು ತೀರ್ಮಾನ ಮಾಡಲೇಬೇಕು ನೀವು. ಇಲ್ಲ ಅಂದರೆ ಯಾರ್ದು ಏನೇನೋ ಕಥೆ ಅಂತ ಎಲ್ಲ ಅಲ್ಲಿ ಕೊಟ್ಟೋಗುತ್ತೆ. ಒಂದು ಕಥೆಯನ್ನು ಮೀಮಾಂಸೆ ಮಾಡುವಾಗ ಆ ಕಥೆಯ ಹಿಂದೆ ಇರುವ ಯೋಚನೆ ಏನು, ಅಂತಿಮವಾದ ಗುರಿ ಏನು, ಇವೆಲ್ಲ ಯೋಚನೆ ಮಾಡಬೇಕು. ನೋಡಿ, ವಿದೇಶಿಯರದ್ದು ಒಂದು ಪ್ರಾಬ್ಲಮ್ಮು, ಒಂದು ಸಾಲ್ವೇಷನ್, ಎರಡೇ. ಕಥೆಯ ಸೂತ್ರ ಅಂದರೆ ಎರಡೇ ಅವ್ರದ್ದು. ನೀವು ಯಾರದೇ ತಗೊಳ್ಳಿ, ಯಾವುದೇ ಫಾರ್ಮಿನಲ್ಲಿ ಅವ್ರ ಕಥೆ ಹೇಳುವ ಸ್ಟೈಲನ್ನು ತಗೊಳ್ಳಿ, ಒಂದು ಪ್ರಾಬ್ಲಮ್ ಶುರು ಆಗುತ್ತೆ, ಒಂದು ಸೊಲ್ಯೂಷನ್ ಆಲ್ರೆಡಿ ಇರುತ್ತೆ. ಅವೆರಡೂ ಮೀಟ್ ಆಗಬೇಕು, ಅದು ಕಥೆ. ನೀವು ಆ ಸೂತ್ರವನ್ನು ನೀವು ರಾಮಾಯಣಕ್ಕೆ ಅನ್ವಯಿಸಿದರೆ, ವಿದೇಶಿಯರ ಸೂತ್ರವನ್ನು ರಾವಣ ಈಸ್ ಪ್ರಾಬ್ಲಮ್, ರಾಮ ಈಸ್ ಸಾಲ್ವೇಷನ್, ಆ ಇಬ್ಬರಿಗೂ ಕೂಡ ಒಂದು ಕಡೆ ಮೀಟ್ ಆಗಬೇಕು. ಅದು ಯಾವುದು? ಕಾಡು, ಅಥವಾ ಸೀತೆಯ ಸೌಂದರ್ಯ, ಬ್ಯೂಟಿ ಆಫ್ ಸೀತಾ. ದಟ್ ಈಸ್ ದ ಮೀಟಿಂಗ್ ಪಾಯಿಂಟ್ ಬಿಟ್ವೀನ್ ಸೊಲ್ಯೂಷನ್ ಅಂಡ್ ಪ್ರಾಬ್ಲಮ್. ಇದು ಅವ್ರದ್ದು ಕಥಾಶೈಲಿ. ನಮ್ಮಲ್ಲಿ ಒಂದು ಕಥೆ ಹೇಗೆ ಬಿಲ್ಡಪ್ ಆಗುತ್ತೆ? ಅವನು ಒಂದು ಆತ್ಮೋನ್ನತಿಯ ಕಡೆಗೆ ಸಾಗುತ್ತಾನೆ,
ಒಂದು ಧರ್ಮ ಅರ್ಥ ಕಾಮ ಮೋಕ್ಷಗಳ ದಾರಿಯಲ್ಲಿ ಇರ್ತಾನೆ. ಇದು ನಮ್ಮಲ್ಲಿನ ಕಥೆ. ನೀವು ಇಡೀ ಮಹಾಭಾರತದ ಶಾಂತಿ ಪರ್ವದ ಕಥೆಯನ್ನು ನೀವು ಈ ದೃಷ್ಟಿಯಿಂದ ನೋಡಬೇಕು. ಆವಾಗ ಇದು ಗೊತ್ತಾಗತ್ತೆ. ಅದಕ್ಕೆ ಅವರು ನೀವು ನೋಡಬೇಕು, ವಿದೇಶಿಯರ ಒಂದು ಅದು ಕಥನ ನರೇಷನ್ ಟೆಕ್ನಿಕ್ಕು ನೀವು ಯಾವುದೇ ಫಾರ್ಮಿನಲ್ಲಿ ನೋಡಿ, ಸೆಲ್ಯುಲಾಯ್ಡ್ ಫಾರ್ಮಿನಲ್ಲಿ ನೋಡಿ, ರೈಟಿಂಗ್ ಫಾರ್ಮಿನಲ್ಲಿ ನೋಡಿ, ಯಾವುದೇ ಒಂದು ಅವರ ಕ್ರಿಯೇಷನ್ ಹೇಗಿರುತ್ತೆ ಅಂತಂದರೆ ಎಲ್ಲಿಂದಲೋ ದಾಳಿ ಮಾಡ್ತಾರೆ, ಎಲ್ಲಿಂದಲೋ ದಾಳಿ. ಅವ್ರು ಎಂಥವರೋ ಇವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಇವರು ಹೊಡಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲವೇ ಯಾವುದೋ ಒಂದು ಸಣ್ಣ ಇರುವೆ ಏನೋ ತಿಂದು ದೊಡ್ಡದಾಗ್ಬಿಡುತ್ತೆ, ಅದು ಹೊಡಿಲಿಕ್ಕೆ ಇವ್ರದ್ದು ಪ್ರಯತ್ನ. ಅವ್ರಿಗೆ ಏನು ಅಂತಂದರೆ ಪ್ರಾಬ್ಲಮ್ಮು, ಒಂದು ಕಥೆ ಅನ್ನೋದು ಪ್ರಾಬ್ಲಮ್ಮು ಮತ್ತು ಸೊಲ್ಯೂಷನ್ ಇವೆರಡರ ತಿಕ್ಕಾಟ ನಡೀತಾ ಇರ್ಬೇಕು ಅವ್ರಿಗೆ. ಅದರಿಂದಾಗಿ ಅವ್ರು ಏನೇನೋ ಕಲ್ಪನೆ ಮಾಡಿಬಿಟ್ರು. ಯಾವುದೋ ಸಣ್ಣ ತಲೆಯ ದೊಡ್ಡ ದೇಹದ ಪ್ರಾಣಿ, ಇನ್ಯಾವುದೋ ಎಲ್ಲಿಂದಲೋ ಬರ್ತಾರೆ, ಅವ್ರಿಗೆ ಈ ತರಹ ಇರುತ್ತೆ. ಇನ್ಯಾವುದೋ ಪ್ರಾಣಿ ಬರುತ್ತೆ, ಅದು ವಿಕಾರವಾದ ಮೂತಿಗಳಿಂದ ಕೂಡಿ ನೀನು ನೋಡತ್ತೆ, ಸ್ಕ್ಯಾನ್ ಥರ ಮಾಡುತ್ತೆ, ಅದಕ್ಕೆ ನೀನು ಬಣ್ಣ ಕಾಣಲ್ಲ, ಬೆಳಕು ಮಾತ್ರ ಕಾಣುತ್ತೆ, ಏನೇನೋ ಹುಚ್ಚುಚ್ಚು. ಅದೆಲ್ಲ ಯಾಕೆ ಅಂದರೆ ಅವರ ಮೂಲ ಸೂತ್ರ ಇದು. ನಮ್ಮ ಮೂಲ ಸೂತ್ರ, ಭಾರತೀಯ ಕಥೆಗಳದ್ದು ಮೂಲ ಸೂತ್ರ ಧರ್ಮ ಅರ್ಥ ಕಾಮ ಮೋಕ್ಷ. ಅದರಿಂದಾಗಿ ನಾವು ಹೇಳುವ ಕಥೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗಬೇಕು ನಮ್ಮನ್ನು. ಇದೇ ಗ್ರೀಕಿನಲ್ಲಿ ಬಂತು, ಈಸೋಪನ ಕಥೆಗಳು ಬಂತು. ಅಲ್ಲಿ ಅರ್ಥ ಅಷ್ಟೇ ಪ್ರಧಾನ, ಧರ್ಮ ಇಲ್ಲವೇ ಇಲ್ಲ. ಅದಕ್ಕೆ ಅವನು ಪ್ರಾಣಿಗಳ ಫೇಬಲ್ಗಳ ಮೂಲಕ ಹೇಳ್ತಾರೆ, ಧರ್ಮ ಇಲ್ಲ, ಅರ್ಥ ಮಾತ್ರ. ಹೀಗಿರ್ಬೇಕು. ಅವನು ಯಾರೋ ಒಬ್ಬ ಹೋಗ್ತಾ ಇದ್ದ, ಒಂದು ಮೊಟ್ಟೆ ಸಿಕ್ಕಿತ್ತು, ಅಯ್ಯೋ ಕೋಳಿ ಇತ್ತು, ಆ ಕೋಳಿ ಬಂಗಾರದ ಮೊಟ್ಟೆ ಇಡ್ತಾ ಇತ್ತು, ಆ ಬಂಗಾರದ ಮೊಟ್ಟೆನೇ ಸಿಗತ್ತೆ ಅಂತೇಳಿ ಇಡೀ ಕೋಳಿ ಬಗೆದುಬಿಟ್ಟ. ಕಥೆ ಚೆನ್ನಾಗಿದೆ, ಆದರೆ ಅದರಲ್ಲಿ ಎಂಡಾಗೋದು ಅರ್ಥದಲ್ಲಿ. ಸೊ ನೀವು ಭಾರತೀಯ ಕಥೆ ಹೇಗೆ ಎಂಡಾಗತ್ತೆ, ವಿದೇಶಿಯರ ಕಥೆ ಎಲ್ಲಿ ಎಂಡಾಗತ್ತೆ, ಇದನ್ನು ಸೂಕ್ಷ್ಮವಾಗಿ ಗಮನ. ಯಾವುದರ ಒತ್ತು ಎಲ್ಲಿಗೆ, ಇಲ್ಲಾಂದ್ರೆ ವೇದವ್ಯಾಸರ ಕಥೆ ಅರ್ಥ ಆಗೋದು ಹೇಗೆ? ನಾನು ಯಾವಾಗಲೂ ಹೇಳ್ತಾ ಇದ್ದಿದ್ದನ್ನು ಮತ್ತೆ ಹೇಳ್ತೇನೆ ನಿಮಗೆ. ನೀವೊಂದು ಕೊಡಲಿ ಕಥೆ ಕೇಳಿರಬಹುದು. ಅವನು ಹೋಗ್ತಾನೆ, ಕೊಡಲಿ ಬಿದ್ದೋಗುತ್ತೆ ಮೇಲ್ಗಡೆ, ಒಂದು ದೇವತೆ ಒಂದು ಬಂಗಾರದ ಕೊಡ್ಲಿ ಕೇಳುತ್ತೆ. ನಮ್ಮ ಕಥೆಗಳಲ್ಲಿ ದೇವತೆಯಾಗಿ ಬರೋದೇ ಇಲ್ಲ. ಯಾಕೆ ಅಂದರೆ ಮುಖ ನೋಡಿ ನೀವು ಪ್ರಾಮಾಣಿಕತೆ ವೇಷ ಹಾಕಿದರೆ, ಅದರಿಂದಾಗಿ ನಮ್ಮಲ್ಲಿ ಸಾಮಾನ್ಯನಾಗೇ ಬರೋದು ನಂಬರ್ 1. ಇನ್ನೊಂದು, ಅವನು ವಿಪರೀತ ಪ್ರಾಕ್ಟಿಕಲ್ ಆದರೆ ಆ ಮನುಷ್ಯ ಬಂಗಾರದ ಕೊಡ್ಲಿಯಿಂದ ಮರ ಕಡಿಲಿಕ್ಕಾಗತ್ತಾ, ಕಬ್ಬಿಣದ ಕೊಡ್ಲಿ ಕೊಡು ಅಂತ ಕೇಳ್ತಾನೆ. ಅದು ಇರಲಿ, ಆದರೆ ಮರ ಕಡಿಲಿಕ್ಕೆ ಬಂಗಾರದ ಕೊಡ್ಲಿ ಆಗಲ್ಲ. ನನಗೆ ಅದು ಕಬ್ಬಿಣದ ಕೊಡ್ಲಿಯೇ ಬೇಕು. ಬಂಗಾರದ ಕೊಡ್ಲಿಯಿಂದ ಮರ ಕಡಿಲಿಕ್ಕೆ ಆಗಲ್ಲ. ಅದು ಏನಾದರೂ ಕಬ್ಬಿಣದಷ್ಟೇ ಪವರ್ಫುಲ್ ಆದರೆ ಅದಕ್ಕೆ ರಸ ಮಾತ್ರ ಹೊಯ್ದಿರಬೇಕು, ಕಬ್ಬಿಣದಕ್ಕೆ ಇದು ಮಾಡಲಿಕ್ಕೆ ಆಗಲ್ಲ. ನಮ್ಮಲ್ಲಿ ಕಥೆಗಳಲ್ಲಿ ಇಷ್ಟು ಗಟ್ಟಿತನ ಇರುತ್ತೆ, ಅವರಲ್ಲಿ ಹೀಗಿರೋದಿಲ್ಲ. ಅವರ ನೀತಿಯ ಸೂತ್ರ ಬಹಳ ತೆಳು. ನಮ್ಮಲ್ಲಿ ಮುಂದೆ ಒಂದು ಕಥೆ ಬರುತ್ತೆ, ಯಾವುದು, ಒಬ್ಬ ಬ್ರಾಹ್ಮಣ ಬರ್ತಾನೆ, ಅವನಿಗೆ 5 ದಿವಸಕ್ಕೋ 6 ದಿವಸಕ್ಕೊಮ್ಮೆ ಅನ್ನ ಸಿಗ್ತಾ ಇರುತ್ತೆ, ಶಿಲೋಂಚ ವೃತ್ತಿಯಿಂದ ಇರ್ತಾನೆ. ಒಂದು ದಿವಸ ಪೂರ್ತಿ ಅನ್ನ ಸಿಕ್ಕಿದ್ದಾಗ ಧರ್ಮ ಅಂದರೆ ಯಮಧರ್ಮ ಸನ್ಯಾಸಿ ವೇಷದಲ್ಲಿ ಬರ್ತಾನೆ, ನನಗೆ ಕೊಡಿ ಅಂತ. 4 ಜನರದ ಅನ್ನವನ್ನು ತಿಂತಾನೆ. ಆದರೂ ಅವರು ಬೇಸರ ಮಾಡ್ಕೊಳ್ಳಲ್ಲ. ಇದೆಲ್ಲ ಮನುಷ್ಯನ ಜೀವನದಲ್ಲಿ ಸಹಜವಾಗಿ ನಡೆಯುವಂಥದ್ದು. ಆಗ ಕಡೆಗೆ ಅವನು ತನ್ನನ್ನು ತೋರಿಸಿಕೊಳ್ತಾನೆ. ಆಮೇಲೆ ಏನು ಮಾಡ್ತಾರೆ, ಇನ್ನು ತಪಸ್ಸು ಮುಂದುವರಿಸ್ತಾರೆ. ಅವರಿಗೆ ಶ್ರೀಮಂತಿಕೆ ಬಂತು,
ಸುಖವಾಗಿದ್ರು ಬದುಕಿರೋ ತನಕ. ಅದು ನಮ್ಮಲ್ಲಿ ಆ ಕಥೆ ಹೆಂಗೆ ಎಂಡೇ ಆಗಲ್ಲ. ನೀವು ಈ ಕನ್ನಡಕವನ್ನು ಹಾಕಿಕೊಂಡ್ರೆ ಭಾರತೀಯ ಕಥೆ ಯಾವುದು, ಭಾರತೀಯವಲ್ಲದ ಕಥೆ ಯಾವುದು, ಆಮೇಲೆ ಇನ್ನೂ ಸೂಕ್ಷ್ಮ ಇದೆ. ಜೈನರ ಕಥೆ ಯಾವುದು, ಇದೇ ಕಥೆಯನ್ನು ಜೈನರು ಹೇಳಿದ್ರೆ ಹೇಗೆ ಹೇಳ್ತಾರೆ, ಬೌದ್ಧರು ಹೇಳಿದ್ರೆ ಹೇಗೆ ಹೇಳ್ತಾರೆ, ಪ್ರಾಚೀನ ಭಾರತದ ವೈದಿಕರು ಹೇಳಿದ್ರೆ ಯಾವ ರೀತಿ ಹೇಳ್ತಾರೆ. ಇಷ್ಟು ಸೂಕ್ಷ್ಮೇಕ್ಷಿಕೆ ಬೆಳಿಬೇಕು. ಇಲ್ಲಾಂದ್ರೆ ಕಥೆ ಹೇಳೇನು ಉಪಯೋಗ ಅಂತೆ ವೇದವ್ಯಾಸರು. ಕಥೆಯ ಬಗ್ಗೆ ಮಾತನಾಡಿ ಅಂತಂದ್ರೆ ನಾವು ಕಥೆಯನ್ನು ಹೀಗೆ ಹೇಳಬೇಕಾಗತ್ತೆ. ಭಾರತೀಯ ಕಥೆಯ ಕಥೆ, ವಿದೇಶಿಯರ ಕಥೆಯ ಕಥೆ, ಇವನ್ನೆಲ್ಲ ಹೇಳಬೇಕಾಗತ್ತೆ. ಅದಕ್ಕೆ ನೋಡಿ, ನಮ್ಮಲ್ಲಿ ಯಾವುದೇ ಇನ್ನು ಮುಂದೆ ಶುರು ಇದ್ದೇ ರೀತಿಯಾದದ್ದು ಶುರು. ಒಂದೋ ಧರ್ಮದಲ್ಲಿ ಎಂಡಾಗಬೇಕು, ಒಂದೋ ಅರ್ಥದಲ್ಲಿ ಎಂಡಾಗಬೇಕು. ಕಾಮ ಅನ್ನೋದು ಅರ್ಥವಾಗಿ ಪರಿಣಾಮ ಆಗಬೇಕು, ಕಾಮ ಅನ್ನೋದು ಧರ್ಮವಾಗಿ ಪರಿಣಾಮ ಆಗಬೇಕು. ಕೇವಲ ಕಾಮದಲ್ಲಿ ಎಂಡಾಗೋದಿಲ್ವೇ ಇಲ್ಲ. ಅದರಿಂದಾಗಿ ಭಾರತೀಯ ಚಿಂತನೆ ಅನ್ನೋದು, ಭಾರತೀಯ ಚಿಂತನೆ ಅಥವಾ ಭಾರತೀಯ ನರೇಷನ್ ಟೆಕ್ನಿಕ್, ಅದರ ಕೇಂದ್ರ ಇರೋದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ನಾಲ್ಕನ್ನು ಕೇಂದ್ರೀಕರಿಸಿಕೊಂಡಿರುತ್ತೆ. ಅದರಲ್ಲಿಯೂ ಮೂರು ವಿಶೇಷತಃ ತ್ರಿನಾಭಿ: ಧರ್ಮ, ಅರ್ಥ, ಮೋಕ್ಷ. ಅದಕ್ಕೆ ಭಾಗವತದಲ್ಲಿ ಕಥೆ ಹೇಳಬೇಕಾದ್ರೆ ಅವರು ಆರಂಭದ ಮೊದಲನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ. ಧರ್ಮಸ್ಯ ಹ್ಯಾಪವರ್ಗ್ಯಸ್ಯ ನಾರ್ಥೋರ್ಥ ಏಹ ಕಲ್ಪತೆ. ಧರ್ಮ ಅನ್ನೋದು ಮೋಕ್ಷಕ್ಕಾಗಿ ಇರುವಂಥದ್ದು. ಧರ್ಮಸ್ಯ ಹಿ ಆಪವರ್ಗ್ಯಸ್ಯ ನಾರ್ಥ ಅರ್ಥ. ಹಣ ಪ್ರಯೋಜನ ಅಲ್ವೇ ಅಲ್ಲ ಧರ್ಮಕ್ಕೆ, ಆಯ್ತಾ? ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ. ಅರ್ಥ ಅನ್ನೋದು ಧರ್ಮ ಮಾಡಲಿಕ್ಕಾಗಿ ಇರುವಂಥದ್ದು, ಅದು ಕಾಮ ಪ್ರಯೋಜನ ಅಲ್ಲ. ಕಾಮಸ್ಯ ನೇಂದ್ರಿಯ ಪ್ರೀತಿ. ಕಾಮಕ್ಕೆ ಇಂದ್ರಿಯ ತೃಪ್ತಿ ಸಾಧ್ಯವೇ ಇಲ್ಲ. ಅದರಿಂದಾಗಿ ಕಥೆ ಹೇಗಿರಬೇಕು? ಧರ್ಮವನ್ನು ನಮ್ಮ ಒಳಗಡೆ ಬೆಳೆಸುವ ಮೂಲಕ ಮೋಕ್ಷದ ಕಡೆಗೆ ಸಾಗೋದಿರ್ಬೇಕು. ಮೊದಲನೇ ವೆರಿ ಫಸ್ಟ್ ಅಧ್ಯಾಯದಲ್ಲಿ ಭಾಗವತದಲ್ಲಿ ಕಥೆಯನ್ನು ಹೇಳಿದ್ದಾರೆ. ಈ ಕಥೆಯ ತತ್ವ ಇದೆಯಲ್ಲ, ಅಲ್ಲಿ ಗೋಚರ ಆಗಬೇಕು. ಯಾಕೆಂದರೆ ನಾವು ಶಾಂತಿ ಪರ್ವದಲ್ಲಿ ಇದ್ದೇವೆ, ಮತ್ತೆ ಗೋಚರ ಆಗತ್ತೆ ಬಿಡಿ. ನಾನು ಇದೇ ಪ್ರಮೇಯಗಳನ್ನು ಬೇರೆ ಬೇರೆ ಆಯಾಮಗಳೊಂದಿಗೆ ಮತ್ತೆ ಹೇಳಬೇಕಾಗತ್ತೆ, ಹೇಳ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಅದರಿಂದ ಯುಧಿಷ್ಠಿರಃ ಕಿಂ ಪಾರ್ಥಿವೇನ ಕರ್ತವ್ಯಂ ಕೃತ್ವಾ ಕಿಂ ಸ್ವಿತ್ ಸುಖೀ ಭವೇತ್ ತನ್ಮಮ ಚಕ್ಷ್ವತತ್ವೇನ ಸರ್ವಧರ್ಮಭೃತಾಂವರ. ಕಿಂ ಪಾರ್ಥಿವೇನ ಕರ್ತವ್ಯಂ. ಹೀಗೆ 102ನೇ ಅಧ್ಯಾಯ ಆಗಿ 103ನೇ ಅಧ್ಯಾಯ. ಕಿಂ ಪಾರ್ಥಿವೇನ ಕರ್ತವ್ಯಂ. ಒಬ್ಬ ರಾಜ ಏನು ಮಾಡಬೇಕು, ಏನು ಮಾಡಿದ್ರೆ ಸುಖಿಯಾಗಿರ್ತಾನೆ. ತನ್ಮಮ ಚಕ್ಷ್ವತತ್ವೇನ ಸರ್ವಧರ್ಮಭೃತಾಂವರ. ನನಗೆ ಹೇಳು. ಭೀಷ್ಮ ಹಂತತೇಹಂ ಪ್ರವಕ್ಷ್ಯಾಮಿ ಶೃಣು ಕಾರ್ಯ ವಿನಿಶ್ಚಯಂ ಯಥಾ ರಾಜ್ಞೇಹ ಕರ್ತವ್ಯಂ ಯಚ್ಚ ಕೃತ್ವಾ ಸುಖೀ ಭವೇತ್. ಕಿಂ ಪಾರ್ಥಿವೇನ ಹಂತತೇಹಂ ಪ್ರವಕ್ಷ್ಯಾಮಿ ಶೃಣು ಕಾರ್ಯ ವಿನಿಶ್ಚಯಂ. ಆಯಿತು, ಹೇಳ್ತೇನೆ ಕೇಳು. ರಾಜ ಏನು ಮಾಡಬೇಕು, ಯಾವುದನ್ನು ಮಾಡಿದ್ರೆ ಸುಖಿ ಆಗ್ತಾನೆ ಅಂತ. ನಾವು ಕೇಳುವ ವರ ಅಥವಾ ನಾವು ಬೇಡುವ ಸೌಲಭ್ಯ ನಮ್ಮ ಬೆಳವಣಿಗೆಗೆ ವಿರುದ್ಧವಾಗಿರಬಾರದು. ಅದು ಒಬ್ಬ ರಾಜ 1000 ಕಣ್ಣುಗಳಿಂದ ಗಮನಿಸಿಕೊಂಡಿರಬೇಕು. ನಾವು ಬೇಡುವಂತಹ ಸೌಲಭ್ಯ ನಮ್ಮನ್ನೇ ಅಬ್ಬೇಪಾರಿಯಾಗಿ ಮಾಡಬಾರ್ದು. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ನಮಗೆ ಅದನ್ನು ಮಾಡಿಕೊಂಡ ಮೇಲೆ ಅಯ್ಯೋ ರಾಮ ಏನು ಮಾಡಿಬಿಟ್ಟೆ,
ಅನ್ಸೋ ಹಾಗಿರಬಾರ್ದು. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಇವತ್ತಿನ ಕಾಲದಲ್ಲಿ ನಮ್ಮ ಮಕ್ಕಳನ್ನು ನಾವು ಬೆಳೆಸ್ತೇವೆ, ಬೆಳೆಸಿ ಅವರನ್ನು ವಿದೇಶದಲ್ಲಿ ಹೋಗುವ ಹಾಗೆ ಮಾಡಿ ಭಾಳ ಹೆಮ್ಮೆ ಪಟ್ಕೊಂಡು 10 ಜನರ ಹತ್ರ ಹೇಳ್ತೇವೆ. ಆಮೇಲೆ ನಮಗೆ ಅರಿವಿಗೆ ಬರ್ಲಿಕ್ಕೆ ಶುರು ಆಗುತ್ತೆ, ಅಯ್ಯೋ ನಮ್ಗೆ ಯಾರಿಲ್ಲ ಇಲ್ಲಿ ಅಂತ. ಇದನ್ನು ಏನು ಮಾಡ್ಲಿಕ್ಕೆ ಹೋದ್ವಿ, ಏನಾಯ್ತು? ನಾವು ನಮ್ಮನ್ನು ಅನಾಥರಾಗಿ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದು ನಮ್ಮ ಸಾಧನೆ. ಆಮೇಲೆ ಗೊತ್ತಾಗುತ್ತೆ ಮಕ್ಕಳಿಗೆ ಉತ್ಕಟವಾದ ತೀವ್ರವಾಗಿ ಏನು ಅವಸರ ಮಾಡ್ತಾ ಇದ್ವಿ, ಇದು ಮಾಡು ಅದು ಮಾಡು, ಇದು ಮಾಡದೇ ಇದ್ರೆ ಸುಖ ಇಲ್ಲ ಅಂತ ಹೇಳಿ 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 ಕಡೆಗೆ ಏನು ಮಾಡಿದ್ವಿ ಅಂದರೆ ನಾವು ತಬ್ಬಲಿಗಳಾಗಲಿಕ್ಕಾಗಿ ಇಷ್ಟು ಪ್ರಯತ್ನ. ಆಮೇಲೆ ಅನ್ಸುತ್ತೆ ಹೀಗಾದೇ ಇರಬಾರ್ದು, ಸಂಸಾರಸ್ಥರು ಇರಲಿ ಬಿಡಿ. ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೋ ಅದು ಏನೋ, ಅದು ನಾವೇನು ಮಾಡ್ಲಿಕ್ಕೆ ಬರೋಲ್ಲ. ಆದರೆ ಒಬ್ಬ ರಾಜ ಹೀಗಿರಬಾರ್ದು. ಅದಕ್ಕೊಂದು ಕಥೆ ಹೇಳ್ತಾರೆ. ಶ್ರುತ್ವೈವಂ ವರ್ತಿತವ್ಯಂ ಸ್ಮ ಯಥೇದಮನು ಶುಶ್ರುಮ. ಈ ಉಷ್ಟ್ರಸ್ಯ ಸುಮಹದ್ವೃತ್ತಂ ತನ್ನಿಬೋಧ ಯುಧಿಷ್ಠಿರ. ಇದು ಇತಿಹಾಸ ಅಂತ ಹೇಳಿ ಭೀಷ್ಮಾಚಾರ್ಯರು ಕ್ಲೇಮ್ ಮಾಡಿಲ್ಲ. ಸಾಮಾನ್ಯವಾಗಿ ಇತಿಹಾಸ ನಡೆದ ಕಥೆ ಹೇಳೋದಾದರೆ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಅಂತಾರೆ. ಇದು ಇತಿಹಾಸ ಅಲ್ಲ, ಕಥೆ ಅಷ್ಟೆ. ಸೊ ಇದರ ಭಾವವನ್ನು, ಸ್ಪಿರಿಟನ್ನು ಮಾತ್ರ ಗ್ರಹಿಸಬೇಕು. ಜಾತಿ ಸ್ಮರೋ ಮಹಾನುಷ್ಟ್ರ ಪ್ರಜಾಪತಿ ಕುಲೋದ್ಭವ ತಪಸ್ಸು ಮಹದಾತಿಷ್ಠತ್ ಅರಣ್ಯೇ ಸಂಶಿತೌರತಃ. ಒಂದು ಇದು ಒಂಟೆ ಇತ್ತು, ಮಹಾನ್ ಉಷ್ಟ್ರ, ಕ್ರಮೇಲಕ ಅಂತ ಕೂಡ ಕರೀತಾರೆ ಎತ್ತನ್ನು, ಇದು ಒಂಟೆಯನ್ನು. ಗೊತ್ತಾಯ್ತಲ್ಲ ಕ್ಯಾಮಲ್ ಎಲ್ಲಿಂದ ಬಂತು ಅಂತ. ಕ್ರಮೇಲಕ ಮಹಾನ್ ಉಷ್ಟ್ರ, ಜಾತಿ ಸ್ಮರ, ಹೋದ ಜನ್ಮದ ಸ್ಮರಣೆ ಇತ್ತು. ಪ್ರಜಾಪತಿ ಕುಲೋದ್ಭವ, ಒಳ್ಳೆ ಕುಲದಲ್ಲಿ, ಎಲ್ಲವೂ ಪ್ರಜಾಪತಿ ಕುಲವೇ. Who is the first man or which is the first animal in this world? ಸಾಧ್ಯವೇ ಇಲ್ಲ ಅಂತಾನೆ ರಿಚರ್ಡ್ ಡಾಕಿನ್ಸ್. ನಿಮ್ಮ ಒಂದು ಮಗು ಬರಬೇಕು ಅಂದರೆ ಇಬ್ಬರು ಅಂತ ಏನ್ಸೆಸ್ಟರಲ್ ಫಾದರ್ಸ್ ಹೀಗೆ ಹಾಕ್ಕೊಂಡು ಹೋದರೆ 40 ಕಿಲೋಮೀಟ್ರು ಅವರಿಬ್ಬರ ಭಾವಚಿತ್ರವನ್ನು ಜೋಡಿಸಿದರೆ ಏನ್ಸೆಸ್ಟರಲ್ ಫಾದರ್ಸ್ ಅಥವಾ ಫೋರ್ ಫಾದರ್ಸ್ ಎಷ್ಟೋ ಅಷ್ಟು ಉದ್ದ ಇರುತ್ತೆ. ಅಂದರೆ ಸುಮಾರು 50,000 ವರ್ಷಗಳ ತನಕ ಹೋಗ್ತಾನೇ ಇರುತ್ತೆ. ಅದು 50 ಲಕ್ಷ ವರ್ಷಗಳ ತನಕ, ಪೂರ್ತಿ ಮೇಲ್ಗಡೆ ತನಕ. ಅದರಿಂದಾಗಿ ಫಸ್ಟ್ ಅನ್ನೋದಕ್ಕೆ ಅರ್ಥವೇ ಇಲ್ಲ ಅಂತಾನೆ. ಹಾಗಾದರೆ ಇದನ್ನು ಅನಾದಿ ಅಂತ ಒಪ್ತಾನ ಅವನು? ಫಸ್ಟ್ ಯಾರು ಅನ್ನೋದು ಅವ್ರಿಗೆ ಖಾತ್ರಿ ಇಲ್ಲ, ಅನಾದಿ ಅಂತನೂ ಒಪ್ಪಲ್ಲ. ಈಗ ಇದೆ, ಈ ಸೌಲಭ್ಯವನ್ನು ನಾವು ಕೊಡ್ತಾ ಇದ್ದೀವಿ, ಅನುಭವಿಸಿ ಅಷ್ಟೇ ಅವ್ರದ್ದು ಅಭಿಪ್ರಾಯ. ನಾಸ್ತಿಕರ ಅಭಿಪ್ರಾಯವೇ ಅಷ್ಟೆ. ಅದರಿಂದ ಯಾವುದೋ ಒಂದು ಪ್ರಜಾಪತಿ ಕುಲ, ಎಲ್ಲವೂ ಪ್ರಜಾಪತಿ ಕುಲವೇ. ಆದರೆ ಇದಕ್ಕೆ ಜಾತಿ ಸ್ಮರ ಇತ್ತು. ತಪಸ್ಸು ಮಹದಾತಿಷ್ಠದ ಅರಣ್ಯ ಸಂಚಿತ ಹೊರತಃ, ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇತ್ತು. ಆಗ ತಪಸ್ಸು ಮುಗಿತಾ ಬಂತು. ಪ್ರೀತಿಮಾನಭವದ್ವಿಭು, ಬ್ರಹ್ಮದೇವರು ಬಂದ್ರಂತೆ. ವರೇಣ ಛಂದಯ ಮಾತಾ ತತಶ್ಚೈನಂ ಪಿತಾಮಹ. ಏನು ವರ ಬೇಕು ಅಂತ ಕೇಳಿದ ಅಂತೆ. ನಾಳೆ ವರ ಕೇಳತ್ತೆ. 3 ದಿವಸ 3 ನಿಮಿಷ ಬೇಗ ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.